ಸಾಂಸ್ಕೃತಿಕ ನಗರಿ ಮೈಸೂರು ಹಲವು ಪ್ರವಾಸಿ ತಾಣಗಳಿಗೆ ಸಂಪರ್ಕವನ್ನ ಕಲ್ಪಿಸುತ್ತದೆ. ಹೀಗಾಗಿ ಪ್ರಯಾಣಿಕರ ಬೇಡಿಕೆಗೆ ತಕ್ಕಂತೆ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ 10 ನಾನ್-ಎಸಿ ಸ್ಲೀಪರ್ ಪಲ್ಲಕ್ಕಿ ಬಸ್ಗಳು ಮೈಸೂರು ಗ್ರಾಮಾಂತರ ಸಾರಿಗೆ ಘಟಕಕ್ಕೆ ಬಂದಿವೆ. ಅಷ್ಟಕ್ಕೂ ಈ ಬಸ್ನ ವಿಶೇಷತೆ ಏನಂತೀರಾ? ಹಾಗಿದ್ರೆ ಈ ಸ್ಟೋರಿ ನೋಡಿ. ಪಲ್ಲಕ್ಕಿ ಬಸ್ಸನ್ನು ಆಚೆ ಕಡೆಯಿಂದ ನೋಡಿದ್ರೆ ಎಷ್ಟು ಸುಂದರವಾಗಿ ಕಾಣುತ್ತದೆಯೋ ಅದೇ ರೀತಿ ಒಳಭಾಗದ ವಿನ್ಯಾಸವನ್ನ ಕೂಡ ಚೆನ್ನಾಗಿ ನಿರ್ಮಿಸಲಾಗಿದೆ. 3 ಕ್ಯಾಮೆರಾ, ವಿಶಾಲವಾದ ಲಗೇಜ್ ಕೊಠಡಿ ಹಾಗೂ ಸೀಟ್ಗಳು, ಬಹಳ ಪ್ರಮುಖವಾಗಿ ಬೆಂಕಿ ಗ್ರಹಿಕೆಯ ತಂತ್ರಜ್ಞಾನ ಹೊಂದಿದೆ ಈ ಬಸ್. ಮೈಸೂರಿನಿಂದ ಕೊಟ್ಟಾಯಂ, ಯಲ್ಲಾಪುರ, ಮಂತ್ರಾಲಯ ಸೇರಿ ಹಲವು ಜಿಲ್ಲೆಗಳಿಗೆ ಸಂಚರಿಸಲು ಪ್ರಯಾಣಿಕರು ಖಾಸಗಿ ಬಸ್ ಮೊರೆ ಹೋಗುತ್ತಿದ್ದರು. ಅಲ್ಲದೆ ಈ ಭಾಗಕ್ಕೆ ಸ್ಲೀಪರ್ ಕೋಚ್ ಬಸ್ ಬೇಕು ಎಂಬ ಬೇಡಿಕೆ ಕೂಡ ಪ್ರಯಾಣಿಕರಿಂದ ಕೇಳಿ ಬಂದಿತ್ತು. ಈ ಕಾರಣಕ್ಕೆ ಮೈಸೂರು ಗ್ರಾಮಾಂತರ ಸಾರಿಗೆ ವಿಭಾಗದ ಅಧಿಕಾರಿಗಳು 10 ಬಸ್ಗಳನ್ನ ಈ ಭಾಗದಲ್ಲಿ ಸಂಚರಿಸಲು ಅನುವು ಮಾಡಿಕೊಟ್ಟಿದ್ದಾರೆ. ಸದ್ಯಕ್ಕೆ 10 ಬಸ್ಗಳು ಬಂದಿವೆ. ಹಂತ ಹಂತವಾಗಿ ಪ್ರಯಾಣಿಕರ ಸಂಚಾರ ನೋಡಿಕೊಂಡು ಬಸ್ಗಳನ್ನ ಹೆಚ್ಚಳ ಮಾಡಬೇಕೋ ಬೇಡವೋ ನಿರ್ಧಾರ ಮಾಡುತ್ತೇವೆ ಅಂತಾರೆ ಮೈಸೂರು ಗ್ರಾಮಾಂತರ ಸಾರಿಗೆ ವಿಭಾಗದ ಅಧಿಕಾರಿ ಶ್ರೀನಿವಾಸ್. ಮೈಸೂರು ಗ್ರಾಮಾಂತರ ವಿಭಾಗಕ್ಕೆ ಕಳೆದ ಒಂದು 15 ದಿವಸದಿಂದ 10 ಸ್ಲೀಪರ್ ಗಾಡಿಗಳು ಬಂದಿದ್ದಾವೆ. ಸ್ಲೀಪರ್ ಗಾಡಿಗಳು ನಾನ್-ಎಸಿ ಗಾಡಿಗಳು, ಅಂದರೆ ಹವಾನಿಯಂತ್ರಿತವಲ್ಲದ ಗಾಡಿಗಳು. ನಮ್ಮಲ್ಲಿರೋ ವೋಲ್ವೋ, ಮತ್ತು ಸ್ಕ್ಯಾನಿಯಾ ಇವೆಲ್ಲ ಏನಿದೆ ಅವೆಲ್ಲ ಹೈ ಎಂಡ್ ವೆಹಿಕಲ್ಗಳೆಲ್ಲ ಅವು AC ಗಾಡಿಗಳು. ಈ ಕೆಲವರಿಗೆ ನೈಟ್ ಸರ್ವಿಸಲ್ಲಿ ಕೆಲವರು AC ಆಗಲ್ಲ ಅಂತ ಹೇಳ್ಬಿಟ್ಟು ಕೆಲವ್ರಿಗೆ ನಾನ್-AC ಬಸ್ಸಸ್ ಬೇಕಂದ್ರೂ ಡಿಮ್ಯಾಂಡ್ ಇತ್ತಲ್ಲ. ಸೊ ನಾವು ಸಹ ಮೈಸೂರು ವಿಭಾಗಕ್ಕೆ 10 ಗಾಡಿ ಕೇಳಿದ್ರಿ. 10 ಗಾಡಿ ಈಗ ಅವರು ಕೊಟ್ಟಿದ್ದಾರೆ. ಸೊ ಮೇಜರ್ ಮೈಸೂರು ಒಂದು ಪ್ರೇಕ್ಷಣೀಯ ಸ್ಥಳವಾಗಿರೋದ್ರಿಂದ ಇಲ್ಲಿಗೂ ಸಹ ಸಾಕಷ್ಟು ಪ್ರಯಾಣಿಕರು ಬೇರೆ ಬೇರೆ ಕಡೆಯಿಂದ ಕೇಳ್ತಾ ಇರೋ ಕಾರಣ ಈ ಬಸ್ಗಳು ಬೇಕು ಅಂತ ಕೇಳಿದ್ರಿ. ಅದ್ರ ಮೇರೆಗೆ ಅವರು ನಮ್ಮ ಕೆರೆ ಕಚೇರಿ ವತಿಯಿಂದ 10 ವಾಹನಗಳು ನಮಗೆ ಒದಗಿಸಿದ್ದಾರೆ. ಸೊ ನಮ್ಮಲ್ಲಿ ಈಗ ಆಲ್ಮೋಸ್ಟ್ ಎಲ್ಲ ಕಡೆ ಟೂರಿಸ್ಟ್ ಪ್ಲೇಸ್ಗಳು ಜಾಸ್ತಿ ಸ್ವಲ್ಪ ಬೇಡಿಕೆ ಇದೆ ನಮ್ಮಲ್ಲೆಲ್ಲ. ಈಗ ಮುರುಡೇಶ್ವರ ಕುಡಿ ಅಂತ ಕೇಳ್ತಾರೆ, ಮತ್ತು ಮೊನ್ನೆ ಎಲ್ಲ ಪೇಪರ್ಲೆಲ್ಲ ಸಿಗಂದೂರಿಗೆ ಗಾಡಿ ಕೊಡಿ ಅಂತ ಕೇಳ್ತಾ ಇರಲ್ಲ. ಸೊ ಯೂಶ್ವಲಿ ನಮ್ಮ ನೈಟ್ ಸರ್ವೀಸು, ಅಂದರೆ ರಾತ್ರಿ ಪ್ರಯಾಣಕ್ಕೆ ಈ ಬಸ್ ಸ್ವಲ್ಪ ಅನುಕೂಲವಾಗಿರೋದ್ರಿಂದ ನಾವು ಅದಕ್ಕೆ ಜಾಸ್ತಿ ಒತ್ತು ಕೊಟ್ಟಿದ್ದೀವಿ. ಈಗ ಮುರುಡೇಶ್ವರಕ್ಕೆ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀರಿ. ಮತ್ತು ಮಂತ್ರಾಲಯ ನಮ್ಮದು ಆಲ್ರೆಡಿ 2 ನಾನ್-AC ಗಾಡಿಗಳಿದ್ವು. ಸೊ ಅಲ್ಲಿಗೆ ನಾವು ಇದನ್ನು ಹಳೆ ವೆಹಿಕಲ್ ಚೇಂಜ್ ಮಾಡಿ ಹೊಸ ವೆಹಿಕಲ್ ನಾವು ಅಲ್ಲಿ ಹಾಕೊಳ್ತಾ ಇದ್ದೀರಿ. ಮತ್ತು ನೂತನವಾಗಿ ನಾವು ಕೊಟ್ಟಾಯಂಗೆ ಕೊಟ್ಟಿದ್ದೀರಿ. ಮತ್ತು ಮೈಸೂರು ಟು ಯಲ್ಲಾಪುರ ಅಲ್ಲೂ ಸಾಕಷ್ಟು ಡಿಮ್ಯಾಂಡ್ ಇತ್ತಿಲ್ಲ. ಸೊ ಪ್ರೈವೇಟ್ ಗಾಡಿಗಳು ಸಾಕಷ್ಟು ಹೋಗ್ತಾಯಿತ್ತು. ಈ ನಾವು ಮೈಸೂರು ಟು ಸಿದ್ದಾಪುರ ಒಂದು ಶುರು ಮಾಡಿದ್ದೀರಿ. ಸೊ ನೆಕ್ಸ್ಟು ಬಿಜಾಪುರಕ್ಕೆ ಒಂದು ಗಾಡಿ ಹಾಕೊಳ್ಬೇಕಂತ ಪ್ಲ್ಯಾನ್ ಮಾಡಿದ್ದೀರಿ. ಸೊ ಹೊಸ ವೆಹಿಕಲ್ ಈಗ ಬಂದಿರೋದ್ರಿಂದ ಸೊ ಶಾರ್ಟ್ಲಿ ಅಲ್ಲಿಗೂ ಸಹ ನಾವು ಶುರು ಮಾಡೋ ಒಂದು ಯೋಜನೆ ನಾವು ಹಾಕೊಂಡಿದ್ದೀರಿ. ಈ ಹೊಸ ವೆಹಿಕಲ್ ಏನು ಬಂದಿದೆ ನಮಗೆ ಇದರಲ್ಲಿ FDSS ಸಿಸ್ಟಮ್ ಅಂತ ಹೇಳ್ಬಿಟ್ಟು ಹೊಸದಾಗಿ ಒಂದು ಸಿಸ್ಟಮ್ನ ಹಾಕಿದ್ದಾರೆ ಅವರು. ಸೊ ಇದು ನಮಗೆ ಮುಂಚೆ ಓಲೋ ಗಾಡಿಗಳು ಬರ್ತಾಯಿತ್ತಲ್ಲ, ಓಲೋ ಮತ್ತು ಸ್ಕ್ಯಾನಿಯಾ ಮತ್ತು ಮಲ್ಟಿ ಆಕ್ಸಲ್ 2.0 ಏನು ವೆಹಿಕಲ್ಸ್ ಬರ್ತಾಯಿದ್ವು, ಅದರಲ್ಲೂ ಬರ್ತಾಯಿದ್ವು. ಈಗ ಸ್ಲೀಪರ್ ಗಾಡಿಗಳಲ್ಲಿ ಈ ಥರ ಸಿಸ್ಟಮ್ ಇರಲಿಲ್ಲ. ಸೊ ಈಗ ಹೊಸದಾಗಿ ಈ ಸಿಸ್ಟಮ್ನ ಆ ಗಾಡಿಗಳು ಸಹ ಅಳವಡಿಸಿದಾರಲ್ಲ ನಾನು. ಸೊ ಇದರಲ್ಲಿ ಬಸ್ಸಲ್ಲಿ ಏನಾದ್ರು ಸ್ಮೋಕ್ ಏನಾದ್ರು ಕಾಣ್ತು ಅಂತಂದರೆ ಇಮಿಡಿಯೇಟಾಗಿ ಡ್ರೈವರ್ಗೆ ಅದು ಸಿಗ್ನಲ್ ಕೊಡುತ್ತೆ. ಸೊ ಡ್ಯಾಶ್ ಬೋರ್ಡಲ್ಲಿ ಸಿಗ್ನಲ್ ಬರುತ್ತೆ, ಅದು ರೆಡ್ ಅಲಾರ್ಮಿಂಗು ಸಿಗ್ನಲ್ ಬರುತ್ತೆ. ಆ ಟೈಮಲ್ಲಿ ಡ್ರೈವರ್ ಅದನ್ನು ನೋಡಿಕೊಂಡು ಬಸ್ ಒಳಗಡೆ ಸ್ಪ್ರಿಂಕ್ಲರ್ ಸಿಸ್ಟಮ್ ಮಾಡ್ಕೊಂಡಿದ್ದಾರಲ್ಲ. ಸೊ ಅದನ್ನು ಸ್ವಿಚ್ ಆನ್ ಮಾಡಿದ ತಕ್ಷಣ ನೀರು ಸ್ಪ್ರಿಂಕ್ಲರ್ ಆಗಿ ಬೆಂಕಿ ಒಂದು ಹಾಯಿಸೋ ಒಂದು ಸಿಸ್ಟಮು ಈ ಬಸ್ಸಲ್ಲಿ ಹೊಸದಾಗಿ ಅಳವಡಿಸಿದಾರಲ್ಲ. ಪಲ್ಲಕ್ಕಿ ಬಸ್ಸಿನ ಡೋರ್ ಕಂಟ್ರೋಲ್ ಸಂಪೂರ್ಣವಾಗಿ ಚಾಲಕನ ನಿಯಂತ್ರಣದಲ್ಲಿರುತ್ತೆ. ಬಸ್ಸಿನ ಒಳಭಾಗದಲ್ಲಿ ಪ್ರಯಾಣಿಕರ ಸುರಕ್ಷತಾ ದೃಷ್ಟಿಯಿಂದ ಸಿಸಿಟಿವಿ ಕ್ಯಾಮೆರಾ ಕೂಡ ಅಳವಡಿಸಲಾಗಿದೆ. ಒಂದು ಬಸ್ ಒಳಭಾಗವಿದ್ದರೆ ಮತ್ತೆರಡು ಬಸ್ ಮುಂಭಾಗ ಹಾಗೂ ಹಿಂಭಾಗದಲ್ಲಿ ಅಳವಡಿಸಲಾಗಿದೆ. ಪ್ರಯಾಣಿಕರು ಈ ಬಸ್ಸಿನಲ್ಲಿ 100 ಕಿಲೋಮೀಟರ್ ಪ್ರಯಾಣ ಮಾಡುವ ಕಾರಣ ಬಸ್ಸಿನ ಸೀಟ್ಗಳನ್ನು ವಿಶೇಷವಾಗಿ ನಿರ್ಮಿಸಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಹಲವು ಬಸ್ಗಳು ಬೆಂಕಿ ಅವಘಡಕ್ಕೆ ತುತ್ತಾಗುತ್ತಿರುವ ಕಾರಣ ಈ ಬಸ್ಸಿಗೆ ವಿಶೇಷ ತಂತ್ರಜ್ಞಾನ ಅಳವಡಿಸಿದ್ದಾರೆ. ಚಾಲಕನ ಸ್ಟೇರಿಂಗ್ ಬಳಿ ಒಂದು ರೆಡ್ ಲೈಟ್ ಅನ್ನ ಅಳವಡಿಸಲಾಗಿದೆ.
ಈ ಲೈಟ್ ಬಸ್ಸಿನ ಯಾವುದೇ ಭಾಗದಲ್ಲಿ ಬೆಂಕಿ ಕಾಣಿಸಿಕೊಂಡ ತಕ್ಷಣ ಚಾಲಕನಿಗೆ ಮಾಹಿತಿ ರವಾನೆ ಮಾಡುತ್ತದೆ. ತಕ್ಷಣ ಸಣ್ಣ ಪ್ರಮಾಣದ ಬೆಂಕಿ ಇರುವಾಗಲೇ ಅದನ್ನ ಹಾರಿಸಲು ನೀರನ್ನ ಹಾಕಲಾಗುತ್ತದೆ. ಹೀಗಾಗಿ ಬೆಂಕಿ ಅವಘಡದಂತಹ ಘಟನೆಗಳನ್ನ ತಡೆಯಲು ಈ ಬಸ್ ಸಹಕಾರಿಯಾಗಿದೆ ಅಂತೆ. ಸೊ ಈ ಬಸ್ಸು 30 ಸೀಟ್ ಬಸ್ಸು ಇರೋದ್ರಿಂದ ಸೀಟು ಸಾಕಷ್ಟು ಕಂಫರ್ಟಬಲ್ ಆಗಿದೆ ಅಲ್ಲ. ಮಾಮೂಲಿ ಮುಂಚೆ ನಾನ್ ಎ ಸಿ ಬಸ್ಸು ಏನು ಬರ್ತಾಯಿತ್ತು, ಅದಕ್ಕೆ ನಾನು ಕಂಫರ್ಟಬಲ್ ಆಗಿದೆ ಇದರಲ್ಲಿ. ಪರ್ಟಿಕ್ಯುಲರ್ಗೆ ಡ್ರೈವರ್ಗೆ ಆರಾಮದಾಯಕವಾಗಿ ಅವರು ಜರ್ನಿ ಮಾಡಬೇಕು ಮತ್ತು ಅವ್ರಿಗೆ ಸ್ಟ್ರೈನ್ ಆಗಬಾರ್ದು ಅಂತ ಹೇಳ್ಬಿಟ್ಟು ನಮ್ಮದೇ ಓಲ್ವೋ ಗಾಡಿಗಳಲ್ಲಿ ಸೀಟು ಪ್ಲ್ಯಾನ್ ಮಾಡಿದ್ದಾರೆ. ಸೊ ಅದನ್ನ ನಾವು ಇಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಇದರಾಗಿ ಡ್ರೈವರ್ಗೆ ಯಾವುದೇ ಒಂದು ಹೆಚ್ಚಿನ ತ್ರಾಸ ಆಗ್ದಿರ ಅವರು ಡ್ರೈವ್ ಮಾಡೋದಕ್ಕೆ ಅನುಕೂಲ ಇದೆ. ಸೊ ಲಗೇಜ್ ಸ್ಪೇಸು ಸಹ ಸಾಕಷ್ಟು ದೊಡ್ಡದಾಗಿದೆ ಈ ಬಸ್ ಇದರಲ್ಲಿ. ಮತ್ತು ಪ್ರಯಾಣಿಕರ ದೃಷ್ಟಿಯಿಂದ ಈ ಬಸ್ಸಲ್ಲಿ 3 ಕ್ಯಾಮ್ರಾ ಇದು ಮಾಡ್ಕೊಂಡಿದ್ದಾರೆ. ಒಂದು ಡ್ಯಾಶ್ಬೋರ್ಡ್ ಕ್ಯಾಮ್ರಾ ಅಂತ ಫ್ರಂಟು ಒಂದು ಕಾಣಿಸ್ತದೆ, ಮತ್ತು ರೇರಲ್ಲೂ ಸಹ ಡ್ರೈವರ್ ರಿವರ್ಸ್ ತೆಗಿಬೇಕಾದ್ರೆ ಅಲ್ಲೂ ಸಹ ಅವರು ನೋಡಿಕೊಂಡು ಪಾರ್ಕಿಂಗ್ ಮಾಡೋದಕ್ಕೆ ಅನುಕೂಲ ಆಗಿ ಅಂತ ರೇರ್ ಕ್ಯಾಮ್ರಾವನ್ನು ಕೊಟ್ಟಿದ್ದಾರೆ. ಮತ್ತು ಪ್ರಯಾಣಿಕರು ಅಂದರೆ ಬಸ್ ಒಳಗಡೆ ಒಂದು ಕ್ಯಾಮ್ರಾ ಫಿಟ್ ಮಾಡಿದ್ದಾರೆ. ಸೊ 3 ಕ್ಯಾಮ್ರಾ ಇರೋದ್ರಿಂದ ಸೇಫ್ಟಿ, ಪ್ರಯಾಣಿಕರ ಸೇಫ್ಟಿ ಇರ್ಬೋದು, ಡ್ರೈವರ್ಗೆ ಡ್ರೈವಿಂಗ್ ಕಂಫರ್ಟ್ನೆಸ್ ಇರ್ಬೋದು, ಎಲ್ಲನೂ ಈ ಬಸ್ನಿಂದ ನಾವು ಅಳವಡಿಸ್ಕೊಂಡಿದ್ದೀವಿ. ಈಗ ನಾವು ಪ್ರಸ್ತುತ 4 ಗಾಡಿ ನಾವು ಆಪ್ರೇಟ್ ಮಾಡ್ತಾ ಇದ್ದೀವಿ. ಅಂದರೆ ಹೊಸ ರೂಟ್ ನಾವು ಶುರು ಮಾಡಿದ್ದೀವಿ. ಅಂದರೆ 2 ಗಾಡಿಗಳು ನಾವು ಕೊಟ್ಟಾಯಂ ಓಡಿಸ್ತಾ ಇದ್ದೀವಿ, ಇನ್ನು 2 ಗಾಡಿ ಸೇರಿ ಯಲ್ಲಾಪುರ ಓಡಿಸ್ತಾ ಇದ್ದೀವಿ. ಮತ್ತು ಮಂತ್ರಾಲಯಕ್ಕೆ 2 ಗಾಡಿ ಆಲ್ರೆಡಿ ನಾವು ರೂಟ್ ಇತ್ತು ಮುಂಚೆ ಅದಕ್ಕೆ ನಾವು ಇದನ್ನ ಅಪ್ಗ್ರೇಡೇಷನ್ ಮಾಡ್ಕೊಂಡಿದ್ದೀವಿ. ಸೊ ಶಾರ್ಟ್ಲಿ ನಾವು ಅದೇ ಮುರುಡೇಶ್ವರ ಒಂದು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಮತ್ತು ಸಿಗಂದೂರಿಗೆ. ಸೊ ಇವೆರಡರಲ್ಲಿ ಶೀಘ್ರ ಒಂದು 4-5 ಡೇಸಲ್ಲಿ ಇದನ್ನ ನಾವು ಆಪ್ರೇಟ್ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ತೀವಿ. ಈ ಸದ್ಯಕ್ಕೆ ನಮಗೆ 10 ಗಾಡಿ ಕೊಟ್ಟಿದ್ದಾರೆ. ಸೊ ಇನ್ನೊಂದು 6-7 ಮಂತ್ಸ್ ಇದು ಸ್ವಲ್ಪ ಈ ಸ್ಟೆಬಿಲೈಸ್ ಆದಮೇಲೆ ಈ ಡಿಮ್ಯಾಂಡ್ ನೋಡಿಕೊಂಡು ಮತ್ತೆ ಏನಾದ್ರು ಪ್ರಯಾಣಿಕರ ಒತ್ತಡ ಜಾಸ್ತಿ ಆಯಿತು ಅಂತ ಹೇಳಿದರೆ ಹೊಸ ಬಸ್ ಕೇಳಿದ್ರೆ ಖಂಡಿತ ಕೊಡ್ತಾರೆ. ಒಟ್ಟಾರೆ ಬದಲಾಗುತ್ತಿರುವ ಪ್ರಪಂಚಕ್ಕೆ ತಕ್ಕಂತೆ ವೇಗವಾಗಿ ಸಾರಿಗೆ ನಿಗಮಗಳು ಬೆಳೆಯುತ್ತಿವೆ. ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಅಳವಡಿಸಿಕೊಳ್ಳುತ್ತಿದೆ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಅನಿಲ್ ರಾಜ್ SM, ಪ್ರಜಾನುಡಿ, ಮೈಸೂರು. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.